ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನೀವೆಲ್ಲ ತುಂಬಾ ದಿನದಿಂದ ಕಾಯ್ತಾ ಇದ್ದಂತಹ ವಿಷಯ ಅಂತ ಹೇಳಿದ್ರೆ ಅದು ಡ್ರೀಮ್11ಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಅಪ್ಡೇಟ್ ಇದೆಯಾ ಅಂತ. ಸೊ ಇವಾಗ ಡ್ರೀಮ್11ಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇದು ನಿಮ್ಗೆ ತುಂಬಾನೇ ಖುಷಿ ಕೊಡಬಹುದು. ಅದು ಡ್ರೀಮ್11 ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಫ್ಯಾಂಟಸಿ ಆಪ್ ಗಳಲ್ಲಿ ಯಾರೆಲ್ಲ ಆಟ ಆಡ್ತಿದ್ದೀರಾ ಅವರಿಗೆಲ್ಲ ಇದು ಗುಡ್ ನ್ಯೂಸ್ ಆಗಿರ್ತದೆ. ಸೊ ಆ ಗುಡ್ ನ್ಯೂಸ್ ಏನಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಎಲ್ಲರೂ ಕೂಡ ಕೋಟಿ ಗೆಲ್ಲುವ ಆಸೆಯಲ್ಲಿ ಇಂತಹ ಫ್ಯಾಂಟಸಿ ಆಪ್ ಗಳಲ್ಲಿ ಆಟ ಆಡ್ತಾ ಇದ್ದಿದ್ರಿ. ಸೊ ಸಡನ್ ಆಗಿ ಒಂದು ಗವರ್ಮೆಂಟ್ ಕಾನೂನನ್ನು ತರ್ತದೆ. ಸೊ ಅದರಂತೆ ಎಲ್ಲಾ ಪೇಯ್ಡ್ ಕಾಂಟೆಸ್ಟ್ ಗಳು ಈ ಒಂದು ಆಪ್ ಗಳಲ್ಲಿ ಬ್ಯಾನ್ ಆಗಿ ಹೋಗ್ತವೆ. ಸೊ ತದನಂತರದ ದಿನಗಳಲ್ಲಿ ಈ ಎಲ್ಲಾ ಆಪ್ ಗಳಲ್ಲಿ ಅಥವಾ ಹೆಚ್ಚಿನ ಆಪ್ ಗಳಲ್ಲಿ ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಕೆಲವೊಂದು ಗೇಮ್ ಗಳನ್ನು ಆಟ ಆಡಿಸ್ತಾ ಇದ್ರು. ಅದರಂತೆ ವಿನ್ನಿಂಗ್ ಅಮೌಂಟ್ ಕೂಡ ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನೀವು ಈ ಗೇಮ್ ಗಳನ್ನು ಆಟ ಆಡ್ತಾ ಇದ್ರಿ, ಫ್ರೀ ಟು ಪ್ಲೇ ನಲ್ಲಿ ಆಟ ಆಡ್ತಾ ಇದ್ದೀರಾ. ಸೊ ಅದರಂತೆ ವಿನ್ ಆದ ಅಮೌಂಟ್ ಅನ್ನು ಕೂಡ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ. ಸೊ ಆದ್ರೆ ಇವಾಗ ಈ ಕೇಸ್ಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಕೇಸ್ ಲಿಸ್ಟೆಡ್ ಆಗಿದೆ. ಹೌದು, ಏಪ್ರಿಲ್ 17ಕ್ಕೆ ಈ ಒಂದು ಕೇಸಿನ ಹಿಯರಿಂಗ್ ಇದೆ ಅಂತ ಹೇಳಲಾಗ್ತಾ ಇತ್ತು ಹಿಂದಿನ ದಿನಗಳಲ್ಲಿ. ಬಟ್ ಇವಾಗ ಕನ್ಫರ್ಮೇಶನ್ ಆಗಿ ಈ ಒಂದು ಕೇಸ್ ಲಿಸ್ಟೆಡ್ ಆಗಿದೆ. ಸೊ ಇದರಿಂದ ನಿಮ್ಗೆ ಅರ್ಥ ಆಗುದೇನಂತ ಹೇಳಿದ್ರೆ, ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಈ ಒಂದು ಕೇಸ್ ನ ಬಗ್ಗೆ ಡಿಸ್ಕಷನ್ ಆಗ್ತದೆ ಅದು ಕೋರ್ಟಿನಲ್ಲಿ. ಸೊ ಇವಾಗ ಏಪ್ರಿಲ್ 17ಕ್ಕೆ ಖಂಡಿತವಾಗಿಯೂ ಈ ಒಂದು ಕೇಸಿನ ಬಗ್ಗೆ ಕೋರ್ಟಿನಲ್ಲಿ ಡಿಸ್ಕಷನ್ ಆಗ್ತದೆ. ಸ್ಕಿಲ್ ಗೇಮ್ಗಳು ಮತ್ತೆ ಮರಳಿ ಬಂದ್ರು ಬರ್ಬೋದು ಕೋರ್ಟಿನಲ್ಲಿ. ಸ್ಕಿಲ್ ಗೇಮ್ಗಳ ಬಗ್ಗೆ ಒಂದು ವಿಚಾರಣೆ ಆಗುದಂತೂ ಖಂಡಿತವಾಗಿಯೂ ಆಗ್ತದೆ. ಯಾಕಂತ ಹೇಳಿದ್ರೆ ಬೆಟ್ಟಿಂಗ್ ಆಪ್ ಗಳಂತೂ ಖಂಡಿತವಾಗಿ ವಾಪಸ್ ಬರೋದಿಲ್ಲ, ಅದಕ್ಕೆ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಬೆಟ್ಟಿಂಗ್ ಆಪ್ ಖಂಡಿತವಾಗಿಯೂ ಇನ್ಮೇಲೆ ಇಂಡಿಯಾದಲ್ಲಿ ವಾಪಸ್ ಬರೋದಿಲ್ಲ. ಸೊ ಆದ್ರೆ ಬರೋದಾದ್ರೆ ಸ್ಕಿಲ್ ಗೇಮ್ಗಳು ಖಂಡಿತವಾಗಿಯೂ ಬರ್ಬೋದು. ಈ ಒಂದು ವಿಷಯದ ಕುರಿತಾಗಿ ಖಂಡಿತವಾಗಿಯೂ ಕೋರ್ಟಿನಲ್ಲಿ ಡಿಸ್ಕಷನ್ ಆಗುತ್ತೆ, ಅದು ಏಪ್ರಿಲ್ 17ಕ್ಕೆ. ಸೊ ಪ್ರೋಗಾ ಕಾನೂನಿನ ಕುರಿತು ಡಿಸ್ಕಷನ್ ಆಗ್ತದೆ. ಕಾನೂನಿನ ಅಡಿಯಲ್ಲಿ ಯಾವೊಂದು ಗೇಮ್ಗಳು ಬರ್ತವೆ, ಸೊ ಯಾವೊಂದು ಗೇಮ್ಗಳಿಗೆ ಅಲೌ ಮಾಡಬಹುದು ಅಂತ ಕೋರ್ಟಿನಲ್ಲಿ ಡಿಸ್ಕಷನ್ ಆಗಬಹುದು. ಇಷ್ಟು ವಿಷಯಗಳು ಏನಿದ್ದಾವೆ ಅವುಗಳು ಖಂಡಿತವಾಗಿಯೂ ಏಪ್ರಿಲ್ 17ಕ್ಕೆ ಡಿಸ್ಕಷನ್ ಆಗ್ತದೆ. ಒಂದು ಹಿಯರಿಂಗ್ ಬಂದು ಬರಬಹುದಾಗಿರ್ತದೆ. ಸೊ ಇದು ಫ್ಯಾಂಟಸಿ ಯೂಸರ್ಸ್ಗೆ ತುಂಬಾನೇ ಗುಡ್ ನ್ಯೂಸ್ ಆಗಿರ್ತದೆ. ಸೊ ಇಲ್ಲಿ ಒಂದು ನೀವು ಥಿಂಕ್ ಮಾಡಬೇಕು ಏನಂತ ಹೇಳಿದ್ರೆ, ಕೇಸ್ಗಳೆಲ್ಲವೂ ಹಿಂದೆನೂ ಕೂಡ ಲಿಸ್ಟೆಡ್ ಆಗಿತ್ತು, ಬಟ್ ಯಾವುದಕ್ಕೂ ಕೂಡ ಒಂದು ನಿರ್ಣಯ ಬರಲಿಲ್ಲ. ಆದ್ರೆ ಈ ಬಾರಿ IPL ನಡೀತಾ ಇದೆ. ಸೊ IPL ಅನ್ನೊಂದು ಈ ಒಂದು ಫ್ಯಾಂಟಸಿ ಆಪ್ ಗಳಿಗೆ ದೊಡ್ಡ ಒಂದು ಇನ್ಕಮ್ ಅನ್ನು ಸೃಷ್ಟಿ ಮಾಡ್ತದೆ. ಕೋರ್ಟಿನಲ್ಲಿ ಯಾವ್ದಾದ್ರೂ ಒಂದು ಗುಡ್ ನ್ಯೂಸ್ ಬಂದ್ರು ಬರ್ಬೋದಾಗಿರ್ತದೆ. ಯಾಕಂತ ಹೇಳಿದ್ರೆ ತುಂಬಾ ದಿನಗಳು ಕಳೆದಿವೆ. ಸೊ ಈ ಒಂದು ಕೇಸ್ ತುಂಬಾನೇ ಲಾಂಗ್ ಆಗಿ ನಡೀತಾ ಇದೆ. ಹಂತದಲ್ಲಿ ಕೋರ್ಟ್ ಏನಾದ್ರೂ ಒಂದು ನಿರ್ಣಯ ಕೊಡ್ಬಹುದು ಅಥವಾ ಒಂದು ತೀರ್ಮಾನ ಕೊಡ್ಬೋದು ಅಂತ ಅನಿಸ್ತಾ ಇದೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಸದ್ಯಕ್ಕಂತೂ ಕೇಸ್ ಲಿಸ್ಟೆಡ್ ಆಗಿದೆ. ಏಪ್ರಿಲ್ 17ಕ್ಕೆ ಈ ಒಂದು ಕೇಸ್ನ ಹಿಯರಿಂಗ್ ಆಗ್ಬಹುದು. ಒಂದ್ ವೇಳೆ ಸಮಯದ ಅಭಾವ ಏನಾದ್ರೂ ಇದ್ರೆ ಆವಾಗ ಮಾತ್ರ ಮುಂದಿನ ದಿನಾಂಕ ಕೊಡ್ಬಹುದು. ಸೊ ಮುಂದಿನ ದಿನಾಂಕ ಕೊಟ್ರು ಕೂಡ ಹತಾಶರಾಗಬಾರ್ದು. ಯಾಕಂತ ಹೇಳಿದ್ರೆ ಡ್ರೀಮ್11 ಅಥವಾ ಮೈ11 ನಲ್ಲಿ ಫ್ರೀ ಆಗಿ ತುಂಬಾನೇ ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಲಕ್, ನಿಮ್ಮ ಸ್ಕಿಲ್ ಚೆನ್ನಾಗಿದ್ರೆ ನೀವು ಖಂಡಿತವಾಗಿ ವಿನ್ ಆಗ್ತೀರಾ. ಸೊ ಫ್ರೀ ಆಗಿ ವಿನ್ ಆಗುವ ಅಮೌಂಟಿನ ಮಜವೇ ಬೇರೆ ಆಗಿರ್ತದೆ. ಸೊ ದುಡ್ಡು ಕಳೆದುಕೊಳ್ಳುವುದು ಬಿಟ್ಟು ಫ್ರೀ ಆಗಿ ಆಟ ಆಡಿ ಅಲ್ಲಿಯವರೆಗೂ. ಸೊ ನೋಡೋಣ, ಮುಂದಿನ ಅಪ್ಡೇಟ್ ಏನಿದ್ರು ನಿಮ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಒಂದ್ ವೇಳೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.